ತಣ್ಣಗಾಯಿತು ಅಡ್ವಾಣಿ ಮುನಿಸು. ಬಿಜೆಪಿ ಭೀಷ್ಮನಿಂದಲೂ ಮೋದಿಯ ಹೊಗಳಿಕೆ. ಹುಟ್ಟುಹಬ್ಬದ ಮುನ್ನಾ ದಿನ ಶಿಷ್ಯನಿಗೆ ಗುರುವಿನ ಕಾಣಿಕೆ. ಸಚಿವಾಲಯದ ನೌಕರರಿಗೆ ಡ್ರೆಸ್ ಕೋಡ್ ವಿಚಾರ ವಿರೋಧಕ್ಕೆ ಮಣಿದ ಸರ್ಕಾರದಿಂದ ಪರಿಷ್ಕೃತ ಆದೇಶ. ಯಾವ ಬಟ್ಟೆನಾದರೂ ಧರಿಸಿ, ಸಭ್ಯ ಉಡುಪು ಧರಿಸಲು ಸೂಚನೆ. ಹೊಟ್ಟೆ ತುಂಬಾ ಕುಡಿದ ಕುಡ್ಕ ತಾಳಿ ಕಟ್ಟೋದನ್ನೇ ಮರೆತು ಬಿಟ್ಟ. ಎಣ್ಣೆ ಏಟಿನಲ್ಲಿ ನಿದ್ದೆ ಹೊಡೆದ ಮತ್ತು ಇಳಿಯೋದ್ರೊಳಗೆ ಮದುಮಗಳೇ ಮದುವೆ ಬೇಡ ಅಂದ್ರು. ಹುಲ್ಲು ತಿನ್ನೋ ಹಸು ಮಾಂಸವನ್ನು ತಿನ್ನುತ್ತೆ. ಹಾಸನದ ಪುರದಮ್ಮ ದೇಗುಲದಲ್ಲಿ ಅಚ್ಚರಿಯೋ ಅಚ್ಚರಿ. ಮಾಂಸ ಭಕ್ಷಕ ಗೋವುಗಳ ವಿಸ್ಮಯ ಲೋಕ. ಕ್ಷೀರ ಭಾಗ್ಯದ ಹಾಲು ಪುಟ್ಟ ಮಕ್ಕಳು ಆಸ್ಪತ್ರೆ ಪಾಲು. ಹುಬ್ಬಳ್ಳಿಯಲ್ಲಿ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥ. ಯೋಜನೆಯ ಮೊದಲ ದಿನವೇ ಇದೆಂಥ ಅವಾಂತರ. ಸಚಿವರಿಗೆ ಸತ್ವ ಪರೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಇವತ್ತಿನ ನ್ಯೂಸ್ ಅವರ್ನಲ್ಲಿ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3.5 ತಿಂಗಳಾಗಿದೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಈ ಒಂದು ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರ ಮೌಲ್ಯಮಾಪನಕ್ಕೆ ಕೈ ಹಾಕಿದೆ. ಅಂದರೆ ಬಹುತೇಕ ಯಾವ್ಯಾವ ಸಚಿವರು ತಮ್ಮ ಇಲಾಖೆಗಳಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಸೊ ಅಭಿವೃದ್ಧಿ ವಿಚಾರದಲ್ಲಿ ಅವರ ಓಟ ಹೇಗಿದೆ, ಅವ್ರು ನಿಜಕ್ಕೂ ಕೂಡ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷ ಜೊತೆಗೆ ಸಂಬಂಧ ಹೇಗಿದೆ, ಕಾರ್ಯಕರ್ತರನ್ನು ವಿಶ್ವಾಸ ತೆಗೆದುಕೊಳ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಮುಂದಿನ ಹಂತದಲ್ಲಿ ಸಚಿವರ ಮೌಲ್ಯಮಾಪನಕ್ಕೆ ಮುಂದಾಗಿದೆ. ಎಲ್ಲೊಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಇದು ಹಿಡಿಸಿಲ್ಲ ಅನ್ನುವಂಥದ್ದು. ಅಂದರೆ ಕಾಂಗ್ರೆಸ್ ಮತ್ತು ಸರ್ಕಾರದ ಮಧ್ಯೆ ಸಂಪರ್ಕ ಕಡಿತ ಆಗ್ತಾ ಇದೆಯಾ, ಸೊ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಬೇಕನ್ನುವಂಥ ಪರಮೇಶ್ವರರ ಸೂಚನೆಗೆ ಸಚಿವರು ತಲೆಬಾಗ್ತಾರೆ. ಇವೆಲ್ಲವೂ ಕೂಡ ಇವತ್ತು ಚರ್ಚೆಗೆ ಬಂದಿರತಕ್ಕಂಥ. ಹಾಗಾಗಿ ಅಸ್ತಿತ್ವಕ್ಕೆ ಬಂದ ಸರ್ಕಾರದಲ್ಲಿನ ಸಚಿವರ ಮೌಲ್ಯಮಾಪನಕ್ಕೆ ಕೆಪಿಸಿ ಅಧ್ಯಕ್ಷ ಪರಮೇಶ್ವರ್ ಮುಂದಾಗಿದ್ದಾರೆ. ಆದರೆ ಯಾರಿಂದ ಮೌಲ್ಯಮಾಪನ ಮಾಡ್ತಾರೆ? ತಜ್ಞರು ಇರ್ತಾರ, ಕಾಂಗ್ರೆಸ್ ನಾಯಕರು ಮೌಲ್ಯಮಾಪನ ಮಾಡ್ತಾರ, ಅಥವಾ ಹೈಕಮಾಂಡ್ಗೆ ಅದನ್ನು ಕಳಿಸ್ಕೊಡ್ತಾರ? ಈ ಎಲ್ಲ ಚರ್ಚೆಗಳಿದ್ದಾವೆ. ಸೊ ಈಗಾಗಲೇ ಕಾಂಗ್ರೆಸ್ನ ಅಧ್ಯಕ್ಷ ಪರಮೇಶ್ವರ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ರು ಅಂತ ಮಾಹಿತಿ ಬರ್ತಾ ಇದೆ. ಸಿದ್ದರಾಮಯ್ಯ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಭೇಟಿ ಕೊಟ್ಟಿದ್ದಾರೆ. ಸೊ ಈ ವಿಚಾರದಲ್ಲಿ ಈಗಾಗಲೇ ಚೀನಾ ಪ್ರವಾಸ ಮುಗಿಸಿ ಬಂದಿರತಕ್ಕಂಥ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪರಮೇಶ್ವರ್ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅವರ ನಿವಾಸಕ್ಕೆ ತೆರಳಿರ್ತಕ್ಕಂಥ ಪರಮೇಶ್ವರ್ ಸಚಿವರ ಮೌಲ್ಯಮಾಪನದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಲೋಕಸಭಾ ಚುನಾವಣೆ ಕಾರ್ಯತಂತ್ರ ಕೂಡ ನಡೀತಾ ಇದೆ. ಈಗಾಗಲೇ ಯಾವ ಕ್ಷೇತ್ರದ ಯಾರನ್ನೆಲ್ಲಿ ಕಣಕ್ಕೆ ಇಳಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಪಕ್ಷ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದೆ. ಅದ್ರ ಜೊತೆಗೆ ನಿಗಮ ಮಂಡಳಿಯ ನೇಮಕ ಕೂಡ ಬಾಕಿ ಇರೋದ್ರಿಂದ, ಅದು ಪೆಂಡಿಂಗ್ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ಚರ್ಚೆ ಮಾಡಿ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸಿದ್ದರಾಮಯ್ಯ ಜೊತೆಗೆ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯ ಹೇಳ್ತಾ ಇರ್ತಕ್ಕಂಥದ್ದು, ಸದ್ಯಕ್ಕೆ ಯಾವುದೇ ರೀತಿಯ ಮೌಲ್ಯಮಾಪನ ಅಗತ್ಯ ಇಲ್ಲ, 1 ವರ್ಷ ಆಗುವವರೆಗೂ ಕೂಡ ಸಚಿವರ ಮೌಲ್ಯಮಾಪನ ಬೇಕಾಗಿಲ್ಲ. ಯಾಕಂತಂದ್ರೆ ಕೇವಲ 3 ತಿಂಗಳ ಒಳಗಡೆ ಒಬ್ಬ ಸಚಿವರ ಮೌಲ್ಯಮಾಪನ ಮಾಡುವಂಥದ್ದು ಕಷ್ಟ ಆಗುತ್ತೆ, ಆತ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ 1 ವರ್ಷದ ತನಕ ಯಾವುದೇ ರೀತಿಯ ಮೌಲ್ಯಮಾಪನ ಆಗಲಿ ಅಥವಾ ಪರೀಕ್ಷೆ ಆಗಲಿ ಅದನ್ನು ಪರ್ಫಾರ್ಮೆನ್ಸ್ ಅನ್ನು ಅಳಿಯೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಮಾತುಕತೆಯನ್ನು ಸಿದ್ದರಾಮಯ್ಯ ಪರಮೇಶ್ವರ್ ಜೊತೆಗೆ ನಡೆಸಿರುವಂಥ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈಗ ಏನು ಪರಮೇಶ್ವರ್ ಹೇಳಿದ್ದಾರೆ, ಅಕ್ಟೋಬರ್ 1ರಿಂದ ಸಚಿವರ ಮೌಲ್ಯಮಾಪನವನ್ನು ಮಾಡ್ತೇವೆ, ಹದ್ದಿನ ಕಣ್ಣು ನೀಡ್ತೇವೆ, ಹೈಕಮಾಂಡ್ ಕೂಡ ಆ ಒಂದು ವರದಿಯನ್ನು ನಾವು ಗೌಪ್ಯವಾಗಿ ಕಳಿಸ್ತೇವೆ ಅನ್ನುವಂಥದ್ದು. ಆ ಒಂದು ವಿಚಾರಕ್ಕೆ ಪರಮೇಶ್ವರ್ ಅವರ ನಿಲುವಿಗೆ ಸಿದ್ದರಾಮಯ್ಯ ಸುತಾರಾಮ್ ಒಪ್ಪಿಗೆ ಕೊಟ್ಟಿಲ್ಲ. ಹಾಗಾಗಿ 1 ವರ್ಷದವರೆಗೆ ಯಾವುದೇ ಸಚಿವರ ಮೌಲ್ಯಮಾಪನ ಮಾಡುವಂಥದ್ರ ಅಗತ್ಯ ಇಲ್ಲ. ಬಹುತೇಕ 1 ವರ್ಷದ ನಂತರ ಬೇಕಾದರೆ ಮೌಲ್ಯಮಾಪನ ಮಾಡಿ, ಆವಾಗ ಸಚಿವರ ಕಾರ್ಯದಕ್ಷತೆ ಇರ್ಬೋದು, ಇಲಾಖೆಯ ಕೆಲಸ ಕಾರ್ಯಗಳಿರ್ಬೋದು, ಮತ್ತೆ ಪ್ರಣಾಳಿಕೆ ಅನುಷ್ಠಾನ ಇರ್ಬೋದು, ಕಾರ್ಯಕರ್ತರ ಜೊತೆಗಿನ ಸಂಬಂಧ ಒಡನಾಟ ಎಲ್ಲವೂ ಕೂಡ ಮೌಲ್ಯಮಾಪನ ಆಗಲಿ ಅನ್ನುವಂಥ ಒಂದು ಏನು ವಾದವನ್ನ ಸಿದ್ದರಾಮಯ್ಯ ಪರಮೇಶ್ವರ ಮುಂದೆ ಮುಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಸೊ ಅಂತೂ ಇಂತೂ ಅಸ್ತಿತ್ವಕ್ಕೆ ಬಂದ ಸರ್ಕಾರದಲ್ಲಿನ ಸಚಿವರು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಮಾಡ್ತಾ ಇಲ್ಲ, ದಕ್ಷತೆ ಹೇಗಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ವರ್ಗಾವಣೆಯಲ್ಲಿ ಯಾವ ರೀತಿಯಾಗಿ ಇವರು ಕೈ ಹಾಕ್ತಾ ಇದ್ದಾರೆ, ಒಟ್ಟಾರೆಯಾಗಿ ಸರ್ಕಾರದ ಮುಂದಿನ ಹಾದಿಯ ಬಗ್ಗೆ ಸಚಿವರ ಮೌಲ್ಯಮಾಪನ ಮಾಡಿದ್ರೆ ಸ್ಪಷ್ಟವಾದಂಥ ಒಂದು ಉತ್ತರ ಸಿಗಬಹುದು. ಆ ಕಾರಣಕ್ಕಾಗಿ ಕೆಪಿಸಿಸಿ ಈ ಒಂದು ಮೌಲ್ಯಮಾಪನಕ್ಕೆ ಮುಂದಾಗಿದೆ. ಒಟ್ಟಾರೆಯಾಗಿ ಮೌಲ್ಯಮಾಪನದ ಒಳಗನ್ನು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿನೇ ಕೆಪಿಸಿಸಿ ಮುಂದಾಗಿರ್ತಕ್ಕಂಥ ಒಂದು ಮೌಲ್ಯಮಾಪನದ ಒಂದು ವಿಶೇಷ ವರದಿನ ನೋಡ್ಕೊಂಬರೋಣ.
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಪಕ್ಷ ಹಾಗೂ ಸರ್ಕಾರದ ನಡುವೆ ಸಮನ್ವಯತೆ ಕೊರತೆ ಕಾಡ್ತಾನೇ ಇದೆ. ಸಚಿವರು ಶಾಸಕರ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಪಕ್ಷಾಧ್ಯಕ್ಷರು ಪ್ರಯತ್ನ ಮಾಡ್ತಿದ್ದಾರೆ. ಯಾರನ್ನ ಓಲೈಸಬೇಕು, ಯಾರ ಮಾತನ್ನ ಕೇಳಬೇಕು ಅನ್ನೋ ಗೊಂದಲದಲ್ಲಿ ಹಲವರಿದ್ದಾರೆ. ಮೊದಲೇ ಗೊಂದಲದಲ್ಲಿರೋ ನಾಯಕರಿಗೆ ಈಗ ಮೌಲ್ಯಮಾಪನ ಅನ್ನೋ ಗುಮ್ಮನನ್ನ ತೋರಿಸಲಾಗ್ತಿದೆ. ಅದು 3 ತಿಂಗಳಿಗೊಮ್ಮೆ ಮಂತ್ರಿಗಳ ಪರ್ಫಾರ್ಮೆನ್ಸ್ ಬಗ್ಗೆ ಪರಾಮರ್ಶೆ ಮಾಡಲಾಗುತ್ತದೆ ಅಂತಾರೆ ಪರಮೇಶ್ವರ್. ಅವರ ಪರ್ಫಾರ್ಮೆನ್ಸ್ ಅಸೆಸ್ ಮಾಡಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ಸೂಚನೆ ಇದೆ. ಇದರ ಜವಾಬ್ದಾರಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು, ಜೊತೆಗೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ, ಶಾಸಕರನ್ನು ಮತ್ತು ಮಂತ್ರಿಗಳನ್ನು ಅವರ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅದನ್ನು 3 ತಿಂಗಳಿಗೊಮ್ಮೆ ನಾವು AICCಗೆ ಕಳಿಸ್ಕೊಡ್ತೇವೆ. ಪ್ರಣಾಳಿಕೆಯಲ್ಲಿನ ಭರವಸೆಗಳನ್ನ ಯಾರು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ, ಯಾವ ಸಚಿವರು ಅಧಿಕಾರಿಗಳಿಂದ ಕೆಲಸ ತೆಗೆದಿದ್ದಾರೆ, ಯಾರು ಕೆಲಸ ಮಾಡ್ತಿಲ್ಲ ಅಂತೆಲ್ಲ ಪರಾಮರ್ಶೆ ಮಾಡಿ ಕಳಪೆ ಸಾಧನೆ ಮಾಡಿರೋರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು 3 ತಿಂಗಳಿಗೊಂದ್ಸಲ ಅನ್ನೋದು ಜಾಸ್ತಿ ಬೇಗ ಆಯ್ತು ಅಂತಾರೆ. ನಮ್ಮನ್ನ ಪ್ರತಿ ದಿವಸ ಪರೀಕ್ಷೆ ಮಾಡೋದು ಜನರ ಹಕ್ಕದು. ನಾನು ಅದಕ್ಕೆ ವಿರೋಧವೂ ಇಲ್ಲ, ಪರನೂ ಇಲ್ಲ. ಆದರೆ ನೀವು 3 ತಿಂಗಳಿಗೆ ಪರೀಕ್ಷೆ ಇಟ್ಟರೆ ಅಂದರೆ ಓದೋರಿಗೆ ತ್ರಾಸಾಗುತ್ತೆ. ಅಸೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮಂತ್ರಿಗಳನ್ನ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಜೊತೆಗೆ ಇವತ್ತು ನಾವು ಸರ್ಕಾರ ಜನಗಳಿಗೆ ನೇರವಾಗಿ ವಚನ ಕೊಟ್ಟಿರ್ತದಲ್ಲ, ಪ್ರಣಾಳಿಕೆ ಮುಖೇಣ, ಆಶ್ವಾಸನೆಗಳ ಮುಖೇಣ ಅದನ್ನು ಅನುಷ್ಠಾನ ಮಾಡಿಸ್ತಕ್ಕಂಥ ಜವಾಬ್ದಾರಿಕೆ ಇದೆಯಲ್ಲ, ಕಾಲಬದ್ಧವಾಗಿ ಮಾಡಬೇಕು. ನಾವು ಹೇಳಿದಂಥ ಮಾತನ್ನು ಕಾಲಬದ್ಧವಾಗಿ ಮಾಡಬೇಕಾಗುತ್ತೆ. ಒಂದು ಹಂತದ ಪ್ರೋಗ್ರೆಸ್ ಕಾರ್ಡ್ ಈಗಾಗಲೇ ದಿಗ್ವಿಜಯ್ ಸಿಂಗ್ ಮುಂದೆ ಇದೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ A+ ಗ್ರೇಡ್ನಿಂದ ಹಿಡಿದು C ಗ್ರೇಡ್ ತಗೊಂಡಿರೋರ ಲೀಸ್ಟೇ ಇದೆ ಎನ್ನಲಾಗ್ತಿದೆ. ಕೆಪಿಸಿಸಿ ಇಂತಹ ಸಮೀಕ್ಷೆ ಮಾಡಿದ್ರೆ ಸಹಜವಾಗಿಯೇ ಅಲ್ಲಿ ಸಿದ್ದು ಬಣದವರ ಗ್ರೇಡ್ ಕಡಿಮೆಯಾಗುತ್ತೆ ಅಂತಾರೆ. ಒಟ್ಟಾರೆ ಪರಾಮರ್ಶೆಯಲ್ಲೂ ಭಿನ್ನಮತದ ವಾಸನೆ ಬರ್ತಿರೋದು ಕಾಂಗ್ರೆಸ್ ಪಾಲಿಗೆ ಒಳ್ಳೆಯದಲ್ಲ ಅಂತ ಹೇಳಬಹುದೇನೋ. ಇಂತಹ ಸಮೀಕ್ಷೆಗಳು, ಗ್ರೇಡ್ ಕೊಡೋದು, ಮೌಲ್ಯಮಾಪನ ಅಥವಾ ಪರಾಮರ್ಶೆಗಳಿಂದ ಮಂತ್ರಿಮಂಡಲ ಮತ್ತಷ್ಟು ಚುರುಕಾಗಿ ಜನರಿಗೋಸ್ಕರ ಕೆಲಸ ಮಾಡಿದರೆ ತುಂಬ ಒಳ್ಳೆಯದು. ಆದರೆ ನಾಯಕರುಗಳ ಪ್ರತಿಷ್ಠೆ ಹಾಗೂ ಪರಸ್ಪರ ಹಿಡಿತ ಸಾಧಿಸೋದಕ್ಕೆ ಇಂತಹ ಪ್ರಯತ್ನಗಳನ್ನು ಮಾಡಿದರೆ ಮತ್ತಷ್ಟು ಭಿನ್ನಮತ ಜಾಸ್ತಿ ಆಗಬಹುದು. ಭಿನ್ನಮತದ ಪರಿಣಾಮ ಏನಾಗ್ತದೆ ಅಂತಲೂ ಕಳೆದ ಸರ್ಕಾರ ತೋರಿಸ್ಕೊಟ್ಟಿದೆ. ಸೊ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಪ್ರಸಾದ್ ಜೊತೆ ಈಶ್ವರ್, ಸುವರ್ಣ ನ್ಯೂಸ್, ಬೆಂಗಳೂರು. ಸೊ ಇದು ಮೌಲ್ಯಮಾಪನದ ವಿಚಾರವಾದರೆ CM ಸಿದ್ದರಾಮಯ್ಯ ಚೀನಾದಿಂದ ಬಂದ ನಂತರ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಸರ್ಕಾರ ನಾನು ನೋಡ್ಕೊಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷವನ್ನು ಪರಮೇಶ್ವರ್ ನೋಡ್ಕೊಳ್ತಾ ಇದ್ದಾರೆ, ಆದರೆ ಯಾವುದನ್ನು ಕೂಡ ನಾನು ಸದ್ಯಕ್ಕೆ ಹೇಳೋಕ್ಕಾಗೋದಿಲ್ಲ. ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅಂತ ನನಗೆ ಮಾಹಿತಿ ಇಲ್ಲ ಅಂತ ಮಾತನಾಡಿದ ಸಿದ್ದರಾಮಯ್ಯ. ಅನಗತ್ಯದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಅವೆಲ್ಲ ಪಕ್ಷದ ವಿಚಾರಗಳು, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಸಚಿವ ಸಂಪುಟದ ನಮ್ಮದು ಅಂತಾರೆ, ಪಕ್ಷ ಅವ್ರದಲ್ವಾ? ಪಕ್ಷದಿಂದ ಸರ್ಕಾರ ಬರೋದಲ್ವಾ? ಪಕ್ಷದ ಮೊದಲು, ಆಮೇಲೆ ಸರ್ಕಾರ. ಗೊತ್ತಿಲ್ಲ, ನಾನು ಅಧ್ಯಕ್ಷರ ಜೊತೆ ಮಾತಾಡ್ತೀನಿ, ಗೊತ್ತಿಲ್ಲ ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದನ್ನೇ ನನಗೆ ಗೊತ್ತಿಲ್ಲ. ನಾನು ನಿಮಗೆ ಪತ್ರಿಕೆಯಲ್ಲಿ ಓದಿದ್ದೀನಿ, ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀನಿ. ಸೊ ಅಂತೂ ಸಚಿವರಿಗೆ ಸತ್ವ ಪರೀಕ್ಷೆ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ಕೂಡ ಇರೋದ್ರಿಂದ, ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಆಗಿರೋದ್ರಿಂದ ಬಹುತೇಕ ಒಂದು ಪಕ್ಷಕ್ಕೆ ಸಹಜವಾಗಿ ತನ್ನದೇ ಆದಂಥ ಕಾರ್ಯತಂತ್ರಗಳನ್ನು ರೂಪಿಸಬೇಕಾಗತ್ತೆ. ಹಾಗಾಗಿ ಈ ಒಂದು ಸತ್ವ ಪರೀಕ್ಷೆ, ಈ ಒಂದು ಮೌಲ್ಯಮಾಪನದ ಒಂದು ಅಸ್ತ್ರ ಕೂಡ ಕಾಂಗ್ರೆಸ್ ಪಕ್ಷ ಪ್ರಯೋಗ ಮಾಡುತ್ತೆ. ಯಾಕಂತಂದ್ರೆ ಆಡಳಿತಕ್ಕೆ ಬಂದ ನಂತರ ಸಹಜವಾದಂಥ ನಿರೀಕ್ಷೆಗಳು ಜನರಿಗೂ ಕೂಡ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಆ ರೀತಿಯ ತೀರ್ಮಾನಕ್ಕೆ ಬಂದಿದ್ದೇ ಆಗಿದ್ರೆ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪವನ್ನು ಪಡ್ಕೊಳ್ಬಹುದು, ನಿಜಕ್ಕೂ ಕೂಡ ಮೌಲ್ಯಮಾಪನದಿಂದ ಅನುಕೂಲ ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಸದ್ಯಕ್ಕೆ ಸ್ಟುಡಿಯೋದಲ್ಲಿ 3 ಗಣ್ಯರಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಂತ VR ಸುದರ್ಶನ ಕಾರ್ಯಕ್ರಮ ಸ್ವಾಗತ. ಹಿರಿಯ ಪತ್ರಕರ್ತರು, ವಿಶ್ಲೇಷಕರಂತ ಮಾದೇವ್ ಪ್ರಕಾಶ್ ಇದ್ದಾರೆ, ನಿಮಗೂ ಕೂಡ ಸ್ವಾಗತ. ಬಿಜೆಪಿ ಶಾಸಕರಂತ ರವಿ ಸುಬ್ರಹ್ಮಣ್ಯ ಇದ್ದಾರೆ, ನಿಮಗೂ ಕೂಡ ಸ್ವಾಗತ. ಹಾಗೆ ಮೈಸೂರಿನ ಜೊತೆಗೆ JDS ನಾಯಕರು, ಮಾಜಿ ವಿಧಾನ ಪರಿಷತ್ ಅಂತ KT ಶ್ರೀಕಂಠೇಗೌಡರು ಇದ್ದಾರೆ. ಶ್ರೀಕಂಠೇಗೌಡರು, ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಸೊ ನಾನು ಈ ವಿಷಯದ ಬಗ್ಗೆ ವಿಸ್ತೃತ ಚರ್ಚೆಯನ್ನು ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.